ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲ್ ಏನಾದರೂ ಮೊದಲಿನ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದು ರೀ ಸರೋಜ, ನಾ ಸುಶೀಲಾ ಮಾತಾಡ್ತೀನಿ ರೀ. ಮನೆಯಾಗಿದ್ದೀರಿ? ಹಾಂ, ಅದೇ ಬರ್ಬೇಕಂದಿದ್ದೆ ರೀ, ಅದಕ್ಕೆ ಕೇಳಿದ್ರಿ ಮನೆಯಾಗ ಇದ್ದಿರೋ ಇಲ್ಲೋ ಅಂತೇಳಿ. ಆಯ್ತು ಬರ್ತೀನಿ ತೋರಿ ಈಗ ಮನೆ ಹೋಗ ಮನೆ ರೀ, ಮಾಮಿಯವ್ರ ಮನೆ ಕಡೆ ಸ್ವಲ್ಪ ಟೈಮ್ ಪಾಸರೇ ಆಗ್ತದೆ. ದೇವ್ರ ದರ್ಶನ ಚಲೋ ಆಯ್ತವ, ಉಳಿದಿದ್ದು ಹೆಂಗಾರೆ ಆಗೋವಲ್ತು. ಏನ್ ದರ್ಶನವ ತಾಯಿ, ದೇವ್ರ ದರ್ಶನ ಅವತ್ತನ ನಂದಂತೂ ಕಾಲ ಬಿದ್ದು ಹೋಗ್ಬಿಟ್ಟಿದ್ದು ನೋಡು. ನಡೆದಿಕ್ಕೆ ಬರೋವಲ್ತವ, ಕಾಲೆಲ್ಲ ಓದ್ಕೊಂಡು ಬಿಟ್ಟವ ನನ್ನ. ಅದೆಷ್ಟು ಬ್ಯಾಗ್ ಓಡ್ರಿ ಮಾಮಿ, ಯಾತ್ರಾ ಕಂದಾಗ ಒಬ್ಬರು ಒಂದೊಂದು ಬ್ಯಾಗ್ ತರಬೇಕು. ಒಂದು ಮನುಷ್ಯನಿಂದ ಎರಡೆರಡು ಬ್ಯಾಗ್ ಆದ್ರೆ ಹೆಂಗೆ ಯಾತ್ರೆ ಚಲೋ ಆಗ್ತದೆ ಹೇಳ್ರಿ ಮಾಮಿ ನೀವೇ. ಅದ್ರಾಗ ಈ ಫಲಾರದೊಂದು ಸಿಗ್ತೀರಿ ಮಾಮಿ, ನಾನು ತಗೊಡಿ ನೀನು ತಗೋರಿ, ಯಾವುದು ತಗೋಬೇಕು ಹೇಳ್ರಿ. ಹೌದವ ತಾಯಿ, ವಿಪರೀತಾಗಿತ್ತು ಫಲಾರದೊಂದು. ಅದು ಎಷ್ಟು ತರೋದು, ತಟಕ ತರಬೇಕು ಚಂದಾಗಿ. ಒಳ್ಳೆ ಒಬ್ಬರೊಬ್ಬರು ಗೋಣಿ ಚೀಲಕ್ಕೆ ತಂದಂಗೆ ತಗೊಂಬಂದಾರ. ಒಂದು 10 ದಿನ ಇರ್ಲಿಕ್ಕೆ ಬಂದ. ಯಾತ್ರಾಗ ಬಂದೀವಿ, ನಾವೇನು ತಿನ್ಲಿಕ್ಕೆ ಬಂದಿವೆ? ಹೌದ್ರಿ ಮಾಮಿ, ಅದ್ರಾಗ ಮೀನಾಕ್ಷಿ ಮಾಮಿಗಂತೂ ಕೇಳೇಬೇಡ್ರಪ್ಪ. ಬರೀ ನಾಷ್ಟಾ ನೀರಿನ ಬಾಟ್ಲಿ ಬರೀ ಅದ್ರಾಗೆ ಇದ್ದು ನೋಡ್ರಿ ಅವ್ರಿ. ಏನು ನೀರಿನ ಬಾಟ್ಲಿ ರೀ ಮಾಮಿ? ನೀರ ನಾವು ಖರೀದಿ ಮಾಡಬೇಕು, ಅವ್ರು ಅದನ್ನು ಕೈಯಾಗ ಇಸ್ಕೊಂಡು ಒಂದು ಗುಟ್ಟು ಕುಡಿತೀನಿ ಅಂತೇಳಿ ಬಾಟ್ಲಿನೇ ಖಾಲಿ ಮಾಡೋದ್ರಿ. ನಾವೇನು ಮನೇಲಿ ತೊಗೊಂಡು ಹೋಗಿವೇನ್ರಿ ಮಾಮಿ ನೀರ? ನಾವು ರೊಕ್ಕ ಕೊಟ್ಟೆ ತೊಗೊಂಡಿರ್ತಾವ್ರಿ. ಹೌದವ ತಾಯಿ, ಅಂಥದೊಂದು ಗಡ್ಲಿ ಭಾಳ ಮಾಡಲಿಕ್ಕೆ ಅವತ್ತು. ಮುಂದಿನ ಸರ್ತಿ ನಾವು ಕೇದಾರ್ನಾಥಕ್ಕೆ ಹೋಗೋ ಮುಂದೆ ಸ್ವಲ್ಪ ಮಂದಿ ಹೋಗಂಬ್ರಿ ಮಾಮಿ. ಗದ್ಲಿ ಮಾಡ್ಕೊಂಡು ತಾಸು ತೊಗೊಂಡು ಹೋಗೋದು ಬ್ಯಾಡ್ರಿ. ಏ ಅಪ್ಪ, ಕಾಶಿ ಯಾತ್ರಾ ಮಾಡೇ ಭಾಳ ತ್ರಾಸಾಗ್ಯದ್ರಿ ಮಾಮಿ. ಈಗೇನು ಹೋಗೋದ್ರಿ ಮತ್ತು ಕೇದಾರ್ನಾಥಕ್ಕೆ? ಯಾತ್ರಾಕ್ಕೆ ಹೋಗೋ ಮುಂದೆ ಬ್ಯಾಗ್ ಅದು ಹಿಡಿಲಿಕ್ಕೆ ಸಣ್ಣ ಮಕ್ಕಳು ಇರ್ಬೇಕು. ನಮ್ಮಂಥ ವಯಸ್ಸಾದಕ್ಕೆ ಏನಾಗ್ತದ್ರಿ ಹೋಗೋದು, ಒಯ್ಯೋದು, ತರೋದು, ಇಡೋದು. ಅಂದಂಗೆ ಸುಶೀಲಾ ಅವರೇ, ನಮ್ಮ ಚಕ್ಲಿ ಹೆಂಗಾಗ್ಯವ್ರಿ ಹೇಳೇ ಇಲ್ಲ ನೀವು? ಮಸ್ತ್ ಆಗ್ಯವ್ರಿ ಮಾಮಿ, ಚಕ್ಲಿ ಮಸ್ತ್ ಆಗ್ಯವ್ರಿ. ನಿಮ್ಮ ಹೆಂಗೆ ಮಾಡಿದ್ರಿ ಚಕ್ಲಿ? ಹೌರಾಗಿದ್ದು ನೋಡ್ರಿ, ಬಾಯಾಗಿಟ್ರೆ ಕರಗಬೇಕು ಹಂಗಾಗಿದ್ದು. ಹೆಂಗೆ ಮಾಡಿರೋ ನೀವು? ಏನಿಲ್ರಿ ಮಾಮಿ, ಸ್ವಲ್ಪ ಬಿಸಿ ಕಾದದ ಎಣ್ಣೆ ಚಂದ ಹಾಕ್ಬೇಕು ನೋಡ್ರಿ, ಬಾಯಾಗಿಟ್ರೆ ಕರಗಬೇಕ್ರಿ, ಹಂಗೆ ಆಗ್ತಾವ ನೋಡ್ರಿ ಚಕ್ಲಿ. ಈ ಸಲ ನಾ ಪುದೀನ ಅವಲಕ್ಕಿ ಮಾಡ್ಕೊಂಡು ಬಂದಿದ್ದಾರಲ್ಲ, ಈ ಟೇಸ್ಟ್ ಹೆಂಗಾಗಿತ್ತು ರೀ? ನಾ ಮಾತ್ರ ಎದ್ರಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಡಿಸಿಲ್ಲಪ್ಪ ಯಾತ್ರಾಕ್ಕೆ ಹೋಗೋದ ಅಂತ. ಹಾಂ ರೀ, ಮಸ್ತ್ ಆಗಿದ್ದು ರೀ ಅವು ಒಂದು ಥರ ಡಿಫ್ರೆಂಟ್ ಟೇಸ್ಟ್ ಇದ್ದು ರೀ, ಮಸ್ತ್ ಆಗಿದ್ದು ರೀ ಅವು. ಏನೇನು ಮಾಡಿದ್ರಪ್ಪ ಮತ್ತು ಅಡುಗೆ ಇವತ್ತಿನ ದಿನ? ನಾನಂತೂ ಏನು ಮಾಡಿಲ್ಲ ನೋಡ್ರಿ, ಹೋಗಿ ಬಂದ ಹೈರಾಣಾಗಿತ್ತು. ಬರೋದ್ರಾಗ ಸೊಸಿ ಚಂದ ಅಡುಗೆ ಮಾಡಿದ್ಲು, ಊಟ ಮಾಡಿದೆ, ಒಂಚೂರು ರೆಸ್ಟ್ ಮಾಡಿ ಮತ್ತೆ ಈ ಕಡೆ ಬಂದಿಲ್ಲ ನೋಡ್ರಿ ಮಾಮಿನ. ಚಲೋ ಅದವ ದೈವ, ಸೊಸಿ ಚಂದ ಸಿಕ್ಕ ನಿನಗೆ, ಮಾಡ್ತಾಳ ಟೈಮಿಗೆ ಬಂದು ಕೂಡ್ತಿ ಮಗಳ. ನನ್ನಿನ್ನೇನು ಅಡುಗೆ ಆಗಿಲ್ಲ, ಇನ್ನು ಹೋಗಿ ಮಾಡ್ಬೇಕು ನಾನು. ಹಂಗೇನಿಲ್ರಿ ಮಾಮಿ. ಯಾತ್ರಾಲಿಂದ ತಂದಿದ್ದೆಲ್ಲ ಸಾಮಾನುಗಳು ಹೊರಗೆ ತೆಗೆದ್ರೆ ತೋರಿಸಿದ್ರಲ್ಲ ನಿಮ್ಮ ಸೊಸಿಗೆ? ಸೀರೆ ಎಲ್ಲ ತೋರಿಸಿದ್ನೇವ. ಆಕೆ ಏನದು ಪಸಂದೇ ಬರಲಿಲ್ಲ ಕಾಣಿಸ್ತದೆ, ಯಾಕೋ ಮಾಡಿ ಕೆಡಿಸಿದ್ಲಕ್ಕಿ. ಅಯ್ಯ, ಹಂಗ್ಯಾಕ್ರಿ ಮಾಮಿ, ತರೋದ ಹೆಚ್ಚು ಅಷ್ಟು ದೂರಿಂದ ನೀವು, ಅಂತಂದ್ರೆ ಮಾಡಿ ಕೆಲಸ ಏನೋ ಆಕೆ ಪಸಂದ್ ಬಂದಂಗೆ ಕಾಣಿಸಲ್ಲ ಅದು ಸೀರೆ. ಇರ್ಲಿ ಬಿಡ್ರಿ ಮಾಮಿ, ನೀವೇ ಇಟ್ಕೋರಲ್ಲ. ಏನು ನಡೆಸಿರೆಲ್ಲರೂ? ನನಗೆ ಬಿಟ್ಟ ಮೀಟಿಂಗ್ ಚಾಲೂ ಮಾಡಿ ನೀವು. ಹಂಗೇನಿಲ್ಲ ಬಾರ ಮೀನಾಕ್ಷಿ, ಇಷ್ಟೊತ್ತ ನಾವು ನಿಮ್ಮದೇ ಮಾತಾಡ್ಬೇಕತ್ತಿದ್ದೇವ್ರಿ. ಮಾಮಿ ಹಂಗೆ ಮಾಡಿದ್ರು, ಮಾಮಿ ಹಿಂಗೆ ಮಾಡಿದ್ರು ಅಂಥೇಳಿ. ಅಯ್ಯ ಕೂಡಿ ಕೆಳಗೆ ಹಾಕುತ್ತೆ ಮೀನಾಕ್ಷಿ, ಮ್ಯಾಲ ನೀವು ತಣ್ಣಗದ. ಎಲ್ಲಿ ತಗೋರಿ ಮಾಮಿ, ಏನು ಆಗಂಗಿಲ್ಲ ರೀ, ಕೂಡ್ತೀನಿ. ಯಾತ್ರಾಕ್ಕೆ ಹೋಗಿ ಬಂದಾಗಿಂದ ಕಾಲು ಬ್ಯಾನ್ ಆಗ್ಲಿಕ್ಕತ್ತವ್ರಿ ಮಾಮಿ, ಕೆಳಗೆ ಕೂಡ್ತೀನಿ ತಗೋರಿ. ಅಂದಂಗ ನಂದೇನು ಮಾತಾಡ್ಲಿಕ್ಕತ್ತಿದ್ರಿ ನೀವು ಯಾತ್ರಾದಾಗಿಂದ? ಏನಿಲ್ರಿ ಮಾಮಿ, ಅದೇ ರೀ ನಿಮ್ಮ ಹುಡುಗರು ಬ್ಯಾಗ್ ಎತ್ಕೊಂಡು ಒಯ್ಯೋದು ತರೋದು ಎಷ್ಟು ಹೆಲ್ಪ್ ಮಾಡಿದ್ರು ಎಲ್ಲರೂ ಸೇರಿ, ಅದೇ ಹೇಳಿಕತ್ತಿದ್ರಿ ಮಾಮಿ ಅಷ್ಟೇ. ಹೌದ್ರಿ, ಹುಡುಗರು ಭಾಳ ಹೈರಾಣಾಗ್ಯಾವ, ಬಂದುಟ್ಲೆ ಮಲ್ಕೊಂಡೇ ಬಿಟ್ಟಾವ, ಇನ್ನೂ ಎದ್ದೇ ಇಲ್ಲ ನೋಡ್ರಿ ಹುಡುಗರು. ಆಯ್ತು ಅವರ ಹಂಗಾದ್ರೆ ಮಹಿನಾ ಅಡುಗೆ ಮಾಡ್ಬೇಕು, ಹೋಗೋಣ ನೋಡ್ರಿ ಮನೆ ಕಡೆ. ಅಯ್ಯ ಕೂಡ್ರಿ ಮಾಮಿ, ಈಗಲೇ ಬಂದಿರಿ, ಆಗಲೇ ತಯಾರಾದ್ರಲ್ಲಿ ಹೋಗ್ಲಿಕ್ಕೆ. ಕೂಡ್ರಿ ನಮ್ಮ ಮಗಳಿಗೆ. ಬ್ಯಾಡ್ರಿಪ್ಪ, ಹುಡುಗರದವ ಹಸಿವಾಗ್ತದವಕ್ಕ. ನಿಮಗಂದ್ರೆ ನಿಮ್ಮ ಸೊಸೆ ಕೂಡ್ಸಿ ಮಾಡ್ತಾಳ್ರಿ, ನಮಗೆ ಯಾರು ಮಾಡ್ಬೇಕ್ರಿ?
ಕರಿ ಅಂದಿ ನೋಡ ನೀನು. ಅಯ್ಯ ಇಲ್ಲಿ ಉಂಡು ಹೋಗಕ್ಕಂತ್ರಿ ತೋರಲ್ಲ, ಏನು ಮಂದಿ ಇದ್ದೀರಿ ನೀವೆಲ್ಲ? ಬ್ಯಾಡ್ರಿ ಮಾಮಿ, ಹೋಗಿ ಬರ್ತೀವ್ರಿ ನಾವು ಮನೆ ಕುಂಕುಮ ಹಚ್ಚ್ರಿ. ಆಯ್ತು ಮಾಮಿ, ಹೋಗಿ ಬರ್ರಿ, ಸಂಜೆ ಮತ್ತೆ ಕಟ್ಟಿ ಮುಂದೆ ಕೊಡೋಣಂತ.